ಬುದ್ಧನ ಭೇಟಿಗೆ ಒಬ್ಬ ಮಹಾರಾಜ ಬರ್ತಾನೆ. ಅವನಿಗೆ ಬುದ್ಧನ ಉಪದೇಶ ಕೇಳಬೇಕಂತ ಬಹಳ ಇಚ್ಛೆ. ಹೇಳಿ, ಬುದ್ಧ ಭಗವಂತರೇ ತಿಳಿಸಿಕೊಡಿ. ಬುದ್ಧ ಏನು ಹೇಳ್ತಿದ್ದ ಅಂದ್ರೆ, ನಿರ್ವಾಣ ಏನಿಲ್ಲ, ಬರೇ ನಿರ್ವಾಣ. ಆ ತತ್ವ ಆತ ಉಪದೇಶಿಸ್ತಾ ಇದ್ದ. ಅಲ್ಲಿಗೆ ಮಹಾರಾಜ ಬಂದ. ಮಹಾರಾಜ ಕೂತ ಬುದ್ಧ ಉಪದೇಶ ಮಾಡ್ತಾ ಇದ್ದ. ಬುದ್ಧ ಅಂದರೆ ಉಪದೇಶ, ಉಪದೇಶ ಅಂದರೆ ಬುದ್ಧ. 80 ವರ್ಷಗಳ ಕಾಲ ಬುದ್ಧ ಮಾಡಿದ್ದು ಒಂದೇ, ಉಪದೇಶ. ಇಡೀ ಆ ಪ್ರದೇಶದಲ್ಲಿ ಚರಿಸಿ 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 80 ವರ್ಷ ಪ್ರಾಣ ಬಿಟ್ಟಿದ್ದು ಸಹಿತ ಉಪದೇಶ ಮಾಡ್ಕೋತ ಪ್ರಾಣ ಬಿಟ್ಟು. ಎಷ್ಟು ಆಶ್ಚರ್ಯ ಇರಬೇಡ. ಇಂಥ ಮಹಾನುಭಾವ ಭಾರತ ದೇಶ ಅಂಥವನನ್ನು ಕಂಡದ. ಆತ ಶಾಂತವಾಗಿ ಕೂತಿದ್ದ, ಉಪದೇಶ ಮಾಡ್ತಾ ಇದ್ದ. ಬಹಳ ಶಾಂತ ಉಪದೇಶ. ಅವನು ಸುಮ್ಮನೆ ಸಣ್ಣಾಗಿ ಮಾತಾಡ್ತಾ ಇದ್ದ. ಅವಾಗ ಮಹಾರಾಜ ಬಂದು ಕೂತು ಕೇಳ್ದ ಎಲ್ಲ, ಗುರುಗಳೇ ಇದು ನಿರ್ವಾಣ ಏನು ಗೊತ್ತಾಗಲಿಲ್ಲ ಅಂದ. ಅವಾಗ ಬುದ್ಧ ರಾಜನಿಗೆ ಕೇಳ್ದ, ನೀ ಎದರಾಗ ಬಂದಿ ಅಂತ ಕೇಳ್ದ. ನಾನು ಒಂದು ಗಾಡಿ ತೆಗೆದುಕೊಂಡು ಬಂದೆ, ಗಾಡಿಯಲ್ಲಿ ಬಂದೆ, ರಥದಲ್ಲಿ ಬಂದೆ ಅಂತ ಹೇಳ್ದ. ಅವಾಗ ಗುರುಗಳು ಬುದ್ಧ ಕೇಳ್ದ, ರಥ ಎಲ್ಲದ ತೋರಿಸ್ತೀಯೇನು ಅಂದ. ಬುದ್ಧ ಹೇಳಿದರು, ನೀನು ಬಂದ ರಥ ಎಲ್ಲದ ಸ್ವಲ್ಪ ತೋರಿಸಲ್ಲ ನನಗೆ ಅಂದರು. ಅವಾಗ ಬುದ್ಧ ಮತ್ತು ರಾಜ ಹೀಗೆ ಹೋದರು. ರಥದ ಹತ್ತಿರ ಹೋಗಿ ಆತ ತೋರಿಸ್ದ, ಇದು ರಥ, ಇದು ರಥ ಅಂತ. ಆ ರಥದ ಚೌಕಟ್ಟಿತ್ತಲ್ಲ, ಅದರ ಮ್ಯಾಗ ಕೈ ಇಟ್ಟು ತೋರಿಸ್ದ. ಅವಾಗ ಬುದ್ಧ ಹೇಳ್ದ, ಅದು ಚೌಕಟ್ಟ, ರಥ ಎಲ್ಲದ ಅಂದ. ಅವಾಗ ರಾಜನಿಗೆ ಆಶ್ಚರ್ಯ ಆಯಿತು. ಗಾಲಿ ಮುಟ್ಟಿ ಇದು ರಥ ಅಂದ. ಇದು ಗಾಲಿ, ರಥ ಎಲ್ಲದ ಅಂದ. ಈಸ ಮುಟ್ಟಿದ, ಇದು ಈಸ, ರಥ ಎಲ್ಲದ, ಇದು ಗಾಡಿ ಎಲ್ಲದ, ಇದು ಈಸ ಇದು. ಅವಾಗ ರಾಜನಿಗೆ ಅನಿಸ್ತು, ನಾ ಏನೋ ತಿಳ್ಕೊಂಡೇನಿ, ಆಶ್ಚರ್ಯದ ಅಂದ. ಎಲ್ಲದ ರಥ ಅಂದ. ಅದು ನಿನ್ನ ನಾಲಿಗೆ ಮ್ಯಾಲದ, ನಿನ್ನ ಭಾವದಾಗದ, ಹೊರಗದ ಇಲ್ಲೇ ಇಲ್ಲ ಅಂದ. ರಥ ಇದು ನಿರ್ವಾಣ, ನಿರ್ವಾಣ. ಆಶ್ಚರ್ಯ ಇಲ್ಲ? ಸತಿ ಅಂತದ, ಪತಿ ಅಂತದ, ಎಲ್ಲದ? ಸತಿ ಎಲ್ಲೆ? ಸತಿಯನ್ನು ತೋರ್ಸಾಕ್ ಹೋದರೆ ಏನದ? ಒಂದು ವ್ಯಕ್ತಿ ಅದ. ಪತಿ ತೋರ್ಸಾಕ್ ಹೋದರೆ ಒಂದು ವ್ಯಕ್ತಿ ಅದ. ಇಬ್ರು ಕೂಡಿದ್ರು ಅಂದರೆ ಸತಿ ಪತಿ. ಕೂಡಿದ್ದಾಗಲೂ ಸಹಿತ ಸತಿ ಬೇರೆನೆ, ಪತಿ ಬೇರೆನೆ. ಭಿನ್ನವಾಗಿದ್ದರೂ ಸಹಿತ ಕೂಡಿ ಕೂತರು ಅಂದರೆ ಸತಿಪತಿ. ಆದರೆ ವ್ಯಕ್ತಿ ಕಡೆ ನೋಡಿಬಿಟ್ರೆ ಸತಿನೂ ಇಲ್ಲ, ಪತಿನೂ ಇಲ್ಲ. ಮಜಾ ಇಲ್ಲ? ಇದು ಬುದ್ಧ ಉಪದೇಶ. ಏನದ ಅಂದ ಜಗತ್ತಿನಲ್ಲಿ? ಇದೆಲ್ಲ ಜಗತ್ತಿನಲ್ಲಿ ಇರೋದೆಲ್ಲ ಸಂಘಾತ. ಸುಮ್ಮನೆ ಇದು ಸಂಘಾತ ಕೂಡಿಸಿದಾಗ ಹಂಗೆ ಅನಿಸ್ತದ. ಕೂಡಿಸಿದಾಗ ಇಲ್ಲದೆ ಇದ್ರೆ ಅಲ್ಲೆಲ್ಲದ. ಈಗ ಬಟ್ಟೆ ಅಂತದ, ಇದೊಂದು ಕೈ ವಸ್ತ್ರ. ವಸ್ತ್ರ ಎಲ್ಲದ? ಎಳಿ 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 ತೆಗೆದು ಹಾಕಿ ಬಿಟ್ರೆ ಎಳೆಯವು ವಸ್ತ್ರ ಅಲ್ಲ. ಎಳಿ ತೆಗೆದು ಬಿಟ್ರೆ
ವಸ್ತ್ರ ಎಲ್ಲಿ ಹೋಯಿತು? ನಮ್ಮ ಭಾವದಾಗ ಬಂದಿತ್ತು, ನಮ್ಮ ಭಾವದಾಗ ಹೋಯಿತು. ಆಗ ಪ್ರಪಂಚ ಅನ್ನೋದು ಭಾವದಾಗದ, ಅಲ್ಲಿ ಪಕ್ಕ ಇಲ್ಲ. ನಾಮ ರೂಪದಾಗದ, ಬರೀ ಭಾವದಾಗದ. ಮಾಲಾ ಅಂತ ನಾವು ಕರೀತೇವೆ. ಹೂಮಾಲಾ. ಹೂಮಾಲಾ ಅಂದ್ರೇನು? ಹೂಗಳು ಮತ್ತು ದಾರ. ದಾರ ಬೇರೆ ಮಾಡಿದರೆ, ಹೂ ಬೇರೆ ಮಾಡಿದರೆ ಮಾಲಾ ಎಲ್ಲಿ ಹೋಯಿತು? ಬಹಳ ಆಶ್ಚರ್ಯದ ಇದು. ಜಗತ್ತಂದ್ರೆ ಎಷ್ಟು ಹಿಂಗದ, ಅದ್ಭುತವಾದದ್ದು. ಇಲ್ಲಿ ಸಂಘಾತ ಸಕಲ ಕೂಡ್ದಾಗ ಹಾಗೆ ಅನಿಸ್ತದ. ಕೂಡೋದು ಬಿಟ್ಟರೆ ಅದು ಮರೆಯಾಗಿ ಹೋಗ್ತದೆ. ಪ್ರಪಂಚ ಅಂದ್ರೆ ಇಷ್ಟ ಇರೋದು. ಏನೋ ಇರೋ ತಕ ಮಸ್ತಾಗಿದು ಕುಟುಂಬ, ನಮ್ಮ ಕುಟುಂಬ ಅನ್ಕೋತು ಹೋಗೋದು. ಯಾವಾಗ ಮಕ್ಕಳು ಬೇರೆ ಬೇರೆ ದೇಶಕ್ಕೆ ಹೋದರೋ ಮುಗಿತಲ್ಲಿಗೆ. ಇವರಿಲ್ಲೇ ಅವ್ರು ಅಲ್ಲೇ. ಇದರಾಗ ಒಬ್ರು ಯಾರೇ ಮರೆಯಾಗಿ ಹೋದರೂ ಮುಗಿತಲ್ಲಿ. ಎಲ್ಲರೂ ಪ್ರತ್ಯೇಕ. ಮನೆ ಮುಗಿತಲ್ಲಿ. ಹಾಗ ಇಡೀ ಜಗತ್ತ ಇದು. ಎಂಥ ಜಗತ್ತಂತ ನಾವೇನು ಕರಿತೇವೆ, ಇದು ಸಕಲ ಭಾವದಾಗದ. ಪ್ರತ್ಯಕ್ಷದನ್ನು ತೋರ್ಸಕ್ಕೆ ಬರುವುದಿಲ್ಲ. ಪ್ರತ್ಯಕ್ಷ ತೋರ್ಸಕ್ಕೆ ಬರೋದಿಲ್ಲ. ಈಗ ನಿಮ್ಮದ ಸ್ವಲ್ಪ ವಿಚಾರ ಮಾಡೋದು. ನೀವು ಅಂದರೆ ಯಾರು? ನೀವು ಹೇಳಬಹುದು ನಾನು ಅಂತ ಹೇಳಬಹುದು. ಅದು ಎದಿ ಅಲ್ಲೇ. ಏನು ತೋರಿಸ್ತೇವೆ ಅದು ಎದಿ. ಮತ್ತೆ ಇದು ಎದಿ ಅಲ್ಲೇ. ಎದಿ ಅಂದ್ರೆ ನಾನೇನು? ನಾನು ಅಂತೇವೆ. ಕೈ ನಾನೇನು? ಕೈ ಇದು ಇದು ಅಂತೇನಿ. ಕಾಲ ಇದು. ಕೈ ಬೇರೆ, ಕಾಲ ಬೇರೆ, ಎದಿ ಬೇರೆ, ಬೆನ್ನ ಬೇರೆ. ಬೆನ್ನ ನಾ ಏನು ಹೇಳಿ? ಇವೆಲ್ಲ ಬೇರೆ ಬೇರೆನೆ. ಇವೆಲ್ಲ ಕೂಡಿಸಿದ ಕೂಡಲೇ ನಾ ಅಂತ ಶುರುವಾಗ್ತದೆ. ಎಷ್ಟು ವಿಚಿತ್ರದ. ಆ ನಾ ಏನು ಅಂತ ಹುಡುಕ್ಯಾಡಕ್ಕೆ ಹೋದರೆ, ಬಿಚ್ಚಿ ಬಿಚ್ಚಿ ನಾ ಎಲ್ಲದ ಅಂತ ನೋಡಕ್ಕೆ ಹೋದರೆ ಹೋಯ್ತು. ಕಾಲು ತೆಗೆದೊಗದೇವಿ, ಕೈ ತೆಗೆದೊಗದೇವಿ, ಎದಿ ತೆಗೆದೊಗದೇವಿ, ಬೆನ್ನು ತೆಗೆದೇವಿ, ಮನಸ್ಸು ಆ ಕಡೆ ಚೆಲ್ಲದೇವಿ. ಎಲ್ಲ ತೆಗೆದು ಇಟ್ಟಾಗ ಎಲ್ಲಿದಾನ? ನಾನು ಎಲ್ಲದ? ನಾನು ಅನ್ನೋದೇ ಹೋಗಿಬಿಡ್ತು. ನಾವು ಅಂತ ನಾವೇನು ಜೋರಾಗಿ ಹೇಳ್ತಾ ಇದ್ದೇವೆ, ಇದಕ್ಕೆ ಅರ್ಥ ಏನದ? ಇದಕ್ಕೆ ಅರ್ಥ ಏನದ? ಒಂದೇನೋ ಕತೆ ಹೇಳ್ತಾರೆ. ಒಬ್ಬ ರಾಜ ಇದ್ದ. ರಾಜ ಆತ ಯುವಕ. ತಂದೆ ದೇಹ ಬಿಟ್ಟ. ಇವ ಹುಡುಗ ರಾಜನಾದ. 20-30 ಮಧ್ಯದ ವಯಸ್ಸು. ದೊಡ್ಡ ಸಿಂಹಾಸನ ಮೇಲೆ ಕೂತ. ಆ ವಯಸ್ಸಿನಾಗ ಅಧಿಕಾರ ಬಂತು ಅಂದ್ರೆ ಒಂಥರ ಅನಿಸ್ತು. ಇಲ್ಲೇನು ಅವಾಗ ಒಂಥರ ಅನಿಸ್ತು. ರಾಜ್ಯ ಗದ್ದಿಗೆ ಮೇಲೆ ಕೂತ. ಆ ಬಳಿಕ ಎಲ್ಲ ಸುತ್ತಮುತ್ತ ವಿದ್ವಾಂಸರು. ಆ ಅಧಿಕಾರ, ಸಂಪತ್ತು, ವಿಪರೀತವಾದ ಸಂಪತ್ತ, ಲಕ್ಷಾಂತರ ಪ್ರಜಾವರ್ಗ. ಆತ ಒಂದು ಆಲೋಚನೆಯನ್ನ ಇಟ್ಟ ಸಭೆ ಮುಂದೆ. ನೋಡಿ, ಒಂದು ಸುಂದರವಾದ ಮೂರ್ತಿಯನ್ನ ಕೆತ್ತೋದಿಲ್ಲೇ ಮಧ್ಯದಲ್ಲಿ. ಯಾಕೆ ಅಂದರೆ ರಾಜನಿಗೆ
ವಿಧೇಯರಾಗಿರಬೇಕು ಪ್ರಜೆಗಳು. ರಾಜನಿಗೆ ಗೌರವ ಕೊಡ್ತಾ ಇರಬೇಕು ಪ್ರಜೆಗಳು. ಹಾಗೆ ಗೌರವ ಕೊಡೋದರಿಂದ ರಾಜ್ಯ ಸ್ಥಿರವಾಗಿ ಉಳಿತದ. ಇಲ್ಲದೆ ಇದ್ರೆ ರಾಜ ಶಿಥಿಲವಾಗ್ತದ ರಾಜ್ಯ. ಅದಕ್ಕೆ ರಾಜ ಗೌರವ ಕೊಡೋದೊಂದು ಯೋಜನೆ ಮಾಡಬೇಕು. ಜನ ಗೌರವಿಸ್ತಾ ಇರಬೇಕು ಯಾವಾಗಲೂ. ಅಂದರೆ ರಾಜನ್ನ ಕಂಡು ಕೂಡಲೇ ತಲೆ ಬಾಗಿಸ್ತಾ ಇರಬೇಕು. ಹಾಗೆ ನಾವು ಗೌರವ ಕೊಟ್ಟರೆ ರಾಜ್ಯ ಸ್ಥಿರ ಆಗ್ತದೆ. ರಾಜ್ಯದಲ್ಲಿ ಶಾಂತಿ ಸಮಾಧಾನಗಳು ನೆಲೆಸ್ತವ. ಇದು ಬಹಳ ಮಹತ್ವದ್ದು. ಇಲ್ಲದೆ ಇದ್ದರೆ ನಮ್ಮ ಶಕ್ತಿ ಸಾಮರ್ಥ್ಯಗಳು ಶಿಥಿಲ ಆಗ್ತವ ಅಂದ. ಅದಕ್ಕೆ ಏನು ಮಾಡಬೇಕು? ಮಹಾರಾಜ ಹೇಳ್ದ, ಏನು ಮಾಡಬೇಕು ಅಂತ ಕೇಳ್ದ. ಏನು ಹೇಳಿ ನಿಮ್ಮೆಲ್ಲ ಅಭಿಪ್ರಾಯ ಏನು ಮಾಡಬೇಕು? ಅವಾಗ ಮಂತ್ರಿ ಇದ್ರು, ಮಹಾಮಂತ್ರಿ. ಆತ ಹೇಳ್ದ, ಏನು ಮಹಾರಾಜರೇ, ಇಲ್ಲಿ ಊರಿನ ಮಧ್ಯದಲ್ಲಿ ಒಂದು ಸುಂದರವಾದಂಥ ನಿಮ್ಮ ಮೂರ್ತಿಯನ್ನು ತಯಾರು ಮಾಡೋದು, ಬಹಳ ಸುಂದರವಾದ ಮೂರ್ತಿ ತಯಾರು ಮಾಡೋದು. 10-15 ಫೂಟ ಎತ್ತರವಾದ ಅದ್ಭುತವಾದ ಮೂರ್ತಿ ಮಾಡೋದು ಮಹಾರಾಜರೇ. ಯಾರು ಆ ದಾರಿಯಿಂದ ಹೋಗ್ತಾರೆ ಅವರು ಅದಕ್ಕೆ ಗೌರವ ಸಲ್ಲಿಸಬೇಕು, ಸೆಲ್ಯೂಟ್ ಮಾಡಬೇಕು ಅಂದ. ಮಹಾರಾಜಗೆ ಬಹಳ ಹಿಡಿಸ್ತು. ಕಟ್ಟಿದರು. ದೊಡ್ಡದೊಂದು ವೇದಿಕೆ ಮಾಡಿ ಅದರ ಮೇಲೆ ಮಹಾರಾಜನ ಮೂರ್ತಿಯನ್ನು ಕೂಡಿಸಿದರು. ಹಾದಿಯಿಂದ ಕೆಳಗೆ ಬರೆದರು, ಎಲ್ಲರೂ ಇಲ್ಲಿ ಗೌರವ ಸಲ್ಲಿಸಬೇಕು. ಜನ ಹಾದಿಯಿಂದ ಹೋಗೋರು, ಅದೇ ಊರಾಗಿರೋರು ಎಷ್ಟು ಸಲ ಸಲ್ಲಿಸೋದು? ಈ ಕಡೆ ಹಾಯ್ದು ಹೋಗಾಗ ಒಮ್ಮೆ, ಬರಾಗ ಒಮ್ಮೆ, ಹೋಗಾಗ ಒಮ್ಮೆ, ಬರಾಗ ಒಮ್ಮೆ, ಎಷ್ಟು ಸಲ ಸಲ್ಲಿಸೋದು? ಸಲ್ಲಿಸದೆ ಇದ್ರೆ ಶಿಕ್ಷೆ. ಈಗ ಕೊಡ ಹೊತ್ಕೊಂಡು ಹೊಂಟಾರ, 2 ಕೊಡ ಅಂತ ಇಟ್ಕೊಳ್ಳಿ. ಅದೇ ದಾರ್ಯಾಗ ಅದು ಮೂರ್ತಿ ಬಂದ ಕೂಡಲೇ ಏನು ಮಾಡೋದು? ಏನು ಮಾಡೋದು? ಈಗ ನಂಗೆ ನಳ ಅಲ್ಲ, ಏನಲ್ಲ, ಅದು 2 ಕೊಡ ಹೊತ್ಕೊಂಡು ಹೋಗ್ಯಾರ. ಏನು ಮಾಡೋದು? ಕೊಡ ಹೊತ್ತು ನಮಸ್ಕಾರ ಮಾಡಿದರೆ ಶಿಕ್ಷಾ, ಇಳಿವಿ ನಮಸ್ಕಾರ ಮಾಡಿದರೆ ಹೊರಸವ್ರಿಲ್ಲ. ಸಮಸ್ಯೆ ಶುರುವಾಯ್ತು. ಏನು ಮಾಡಿದರು ಜಾಣ್ರವರು? ತಪ್ಸಕ್ಕೆ ಶುರು ಮಾಡಿದರು. ಆ ರಸ್ತಾನೆ ಅವರು ಒಂದು ಬುದ್ಧಿವಂತ ಅಲ್ಲಿ ನೋಡಬೇಕು. ಹೀಗೆ ದಿನ 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 ಬಂದವರೆಲ್ಲ ಸೆಲ್ಯೂಟ್ ಮಾಡ್ಕೋತಿದ್ರು. ಮಹಾರಾಜನಿಗೆ ಭಾರಿ ಸಂತೋಷ ಆಯ್ತು. ನನ್ನ ಬಗ್ಗೆ ಜನ ಎಷ್ಟು ಗೌರವ ಸಲ್ಲಿಸ್ತಾ ಇದ್ದಾರ, ಎಂಥ ಗೌರವ ಸಲ್ಲಿಸ್ತಾರೆ. ಸಾವಿರ ಜನ ಹೀಗೆ ಸೆಲ್ಯೂಟ್ ಆಗ್ತಾ ಇರೋದನ್ನು ಅರಮನೆಯ ಮ್ಯಾಲ ನಿಂತು ನೋಡ್ತಾ ಇದ್ದ ಮಹಾರಾಜ. ಅವನಿಗೆ ಭಾರೀ ಸಂತೋಷ ಆಯಿತು. ಇಷ್ಟು ಜನ, ಕೋಟ್ಯಂತರ ಜನ